ಓಂ ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರಂದ್ರೆ, ಮಗು, ಈ ಕ್ಷಣ ನಿನ್ನ ಬೇಡಿಕೆ ಹೇಳುತ್ತಾ ಇವತ್ತಿನ ದಿನ ನಿನ್ನ ಸಾಯಿ ಸಮಾಧಿಯನ್ನು ಮುಟ್ಟಿ ದೀರ್ಘಕಾಲದ ಸಮಸ್ಯೆ ದೂರವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ಗುರುವಾರ ದಿನ ಶಿರಡಿಯಿಂದ ನಡೆದಿರೋ ಅಂತ ಲೈವ್ ವಿಡಿಯೋನ ನಾನು ಶೇರ್ ಮಾಡ್ತಾ ಇದ್ದೀನಿ. ಎಲ್ಲರೂ ಕೂಡ ಸಾಯಿ ಆಶೀರ್ವಾದವನ್ನು ತಗೊಳ್ಳಿ. ಯಾಕಂದ್ರೆ ಎಲ್ಲರಿಗೂ ಸಾಯಿ ಅಂದ್ರೆ ಎಷ್ಟು ನಂಬಿಕೆ ಅನ್ನೋದು ನಮ್ಮ ಸಾಯಿ ಭಕ್ತರಿಗೆ ಮಾತ್ರ ಗೊತ್ತಿರುತ್ತೆ. ಸಾಯಿ ಆಶೀರ್ವಾದಗೋಸ್ಕರ ತುಂಬಾ ದಿನಗಳಿಂದ ಕಾದಿರುವಂತವ್ರಿಗೆ ಇದೊಂದು ಅವಕಾಶ ಅಂತ ಹೇಳಬೇಕು. ಈ ಗುರುವಾರ ದಿನ ಸಾಯಿ ಆಶೀರ್ವಾದ ನಿಜವಾಗ್ಲೂ ನಮ್ಮ ಜೀವನದಲ್ಲಿ ಒಂದು ಬೆಳಕಾಗುತ್ತದೆ. ಇವತ್ತು ಸಾಯಿ ನಮಗೋಸ್ಕರ ತಂದಿರೋ ಅಂತ ಸಂದೇಶವನ್ನು ಎಲ್ಲರೂ ಕೂಡ ಶ್ರದ್ಧೆಯಿಂದ ಕೇಳಿ. ಮೊದಲು ನಿಮ್ಮ ಮನೆಯಲ್ಲಿ ಏನು ಕಷ್ಟಗಳಿದೆಯೋ, ಏನು ಬೇಡಿಕೆಗಳು ನಿಮಗೆ ಇದೆಯೋ ಅದೆಲ್ಲ ಕೂಡ ಸಾಯಿ ಮುಂದೆ ಬೇಡಿಕೊಳ್ಳಿ. ನಿಮ್ಮ ಮನಸ್ಸಿನಲ್ಲಿ ಇರುವಂತ ನೋವುಗಳನ್ನು ಸಾಯಿ ಪಾದಗಳ ಮುಂದೆ ಇಟ್ಟು ನಿಮ್ಮ ಬೇಡಿಕೆಗಳು ಬೇಗ ಈಡೇರಬೇಕು ಅಂತ ಸಾಯಿ ಸಮಾಧಿಯನ್ನು ಮುಟ್ಟಿ ಮನಸ್ಫೂರ್ತಿಯಾಗಿ ನೀವು ಎಲ್ಲಿ ಕೂತಿದ್ದೀರೋ ಅದೇ ಜಾಗದಲ್ಲಿ ಈ ವಿಡಿಯೋ ನೋಡ್ತಾ ಇರ್ತಾರೆ. ಸ್ಕ್ರೀನ್ ಮೇಲೆ ಸಾಯಿ ಕಾಣಿಸ್ತಾ ಇದ್ದಾರೆ, ಸಮಾಧಿ ಕೂಡ ಕಾಣಿಸ್ತಾ ಇದೆ. ಎಲ್ಲರೂ ಕೂಡ ಒಮ್ಮೆ ಮುಟ್ಟಿ ನಿಮ್ಮ ಜೀವನದಲ್ಲಿ ಇರುವಂತ ನೋವುಗಳನ್ನ ಸಾಯಿ ಮುಂದೆ ಹೇಳಿಕೊಳ್ಳಿ. ನಂತರ ಈ ಸಂದೇಶವನ್ನು ಕೇಳಿ. ಸಾಯಿ ಏನ್ ಹೇಳ್ತಾ ಇದ್ದಾರೋ ಅದನ್ನ ನೀವು ತಪ್ಪದೆ ಆಚರಿಸಿದ್ರೆ ನಿಜವಾಗ್ಲೂ ಬದಲಾವಣೆ ಆಗುತ್ತದೆ. ನಂಬಿಕೆಯಿಂದ ಯಾರು ಪ್ರಯತ್ನ ಮಾಡ್ತಾರೋ ಅವರಿಗೆ ಸಾಯಿ ಆಶೀರ್ವಾದ ಈ ಕ್ಷಣ ಸಿಗುತ್ತೆ. ಸಮಸ್ಯೆ ಹೆಚ್ಚಾದಾಗ ನಿನಗೆ ಸಾಯಿ ಇದ್ದಾರೆ ಅನ್ನೋದು ಮರೆಯಬೇಡಿ. ಇವತ್ತು ನಿನ್ನ ಸಾಯಿ ನಿನ್ನ ಮನೆಗೆ ಬಂದಿದ್ದಾರೆ. ನಿನ್ನ ಮನೆಯಲ್ಲಿ ಕುತ್ಕೊಂಡು ನಿನ್ನ ಕೆಲಸಗಳು, ನಿನ್ನ ಇಚ್ಛೆಗಳು ಏನು ಅನ್ನೋದು ಎಲ್ಲ ಕೂಡ ನೋಡ್ತಾ ಇದ್ದಾರೆ. ನಿಮ್ಮ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳು ಹೆಚ್ಚಾಗಿದೆ. ಮಗು, ನಿನ್ನ ಸಮಸ್ಯೆ ಏನಕ್ಕೆ ದೂರ ಆಗುತ್ತಿಲ್ಲ ಅಂತ ಯೋಚನೆ ಮಾಡುತ್ತಿದ್ದೀಯಾ? ಪ್ರತಿದಿನ ಒಂದೇ ಮಾತು, ಬಾಬಾ ನನ್ನ ಕಷ್ಟಗಳು ಬೇಗ ದೂರ ಆದ್ರೆ ಸಾಕಪ್ಪ. ನನ್ನ ಜೀವನದಲ್ಲಿ ಇದುವರೆಗೂ ಏನ್ ಕಷ್ಟಗಳು ಅನುಭವಿಸಿದ್ದೀನೋ ಅದೆಲ್ಲ ಕೂಡ ನನ್ನ ಪುಣ್ಯ ಅಂತ ತಿಳ್ಕೊಂತೀನಿ. ಯಾಕಂದ್ರೆ ನಾನು ಗೊತ್ತಿದ್ರೆ ಏನಾದ್ರೂ ತಪ್ಪು ಮಾಡಿದ್ರೆ ದಯವಿಟ್ಟು ಕ್ಷಮಿಸಿ. ಬಾಬಾ, ನನ್ನ ಜೀವನದಲ್ಲಿ ಇದುವರೆಗೂ ಎಂಥ ನೋವು ಬಂದರೂ ಕೂಡ ಮೊದಲನೆಯದಾಗಿ ನಿನ್ನ ಮುಂದೆ ಬೇಡ್ಕೊಂತೀನಿ. ಆ ನೋವನ್ನು ಅತಿ ಸುಲಭವಾಗಿ ಅನುಭವಿಸಕ್ಕೆ ದಾರಿ ಕೊಡಿ ಅಂತ. ಹಂಗಂತ ಆ ನೋವು ನನ್ನಿಂದ ಶಾಶ್ವತವಾಗಿ ದೂರ ಮಾಡಿ ಅನ್ನೋ ಆಸೆ ನನಗಿಲ್ಲ. ಯಾಕಂದ್ರೆ ನನ್ನನ್ನು ಸರಿಯಾದ ದಾರಿಯಲ್ಲಿ ನಡೆಸೋಕ್ಕೆ ಭಗವಂತ ಇಂಥ ಪರೀಕ್ಷೆ ಕೊಟ್ಟಿದ್ದಾರೆ ಅಂತ ನಾನು ನಂಬುತ್ತಿದ್ದೀನಿ. ನನಗೂ ಒಳ್ಳೆಯ ಕಾಲ ಬರುತ್ತೆ ಅಂತ ನಾನು ಪೂರ್ತಿಯಾಗಿ ವಿಶ್ವಾಸ ಇಟ್ಟು ನಂಬುತ್ತಿದ್ದೀನಿ. ಬಾಬಾ, ನಿಮ್ಮ ಅನುಗ್ರಹ ಇರೋವರೆಗೂ ನಾನು ಯಾವತ್ತೂ ಸೋಲಲ್ಲ. ಇವತ್ತು ಕಷ್ಟ ಇರಬಹುದು, ಆದ್ರೆ ನನ್ನ ಜೊತೆ ನನ್ನ ಸಾಯಿ ಇದ್ದಾರೆ ಅನ್ನೋ ನಂಬಿಕೆ ನನಗಿದೆ. ಅದಕ್ಕೆ ಇವತ್ತು ಈ ಗುರುವಾರ ದಿನ ನನ್ನ ಸಾಯಿ ಆಶೀರ್ವಾದ ನನಗೆ ಸಿಕ್ಕಿದೆ ಅಂತ ನಾನು ಸಂತೋಷ ಪಡ್ತಾ ಇದ್ದೀನಿ. ಸಾಯಿ ನನ್ನ ಕೆಲಸಗಳು ಎಲ್ಲ ಕೂಡ ಸುಲಭವಾಗಿ ಆಗೋ ಥರ ಮಾರ್ಗವನ್ನು ತೋರಿಸುತ್ತಾರೆ. ಮಗು, ನೀನು ಆರ್ಥಿಕ ಸಮಸ್ಯೆಗಳಿಂದ ತುಂಬ ನೋವನ್ನು ಅನುಭವಿಸ್ತಾ ಇದೀಯ. ಅದು ನನಗೂ ಗೊತ್ತಾಗಿದೆ. ಈ ಹಣ ಸಮಸ್ಯೆ ಎಲ್ಲರಿಗೂ ಇರುತ್ತೆ. ಆದ್ರೆ ಕೆಲವೊಬ್ರು ಹಣ ಸಮಸ್ಯೆ ಅಂತ ಅಲ್ಲ, ಅವರ ಮನಸ್ಸಿನಲ್ಲಿ ಇರುವಂತ ನೋವುಗಳು ಅಂದ್ರೆ ಅಕ್ಕಪಕ್ಕ ಕೊಡ್ತಾ ಇರುವಂತ ಟಾರ್ಚರ್. ಕೆಲವೊಬ್ರು ಮಾತಿನಿಂದ ಸಮಸ್ಯೆಗಳನ್ನ ಕೊಡ್ತಾರೆ. ಆ ಮಾತುಗಳು ಕೇಳಿದರೆ ನಮ್ಗೆ ತುಂಬಾ ನೋವನ್ನು ಆಗುತ್ತೆ. ಆ ರೀತಿ ಮಾತಾಡ್ತಾರೆ. ಅಂಥವರ ಬಗ್ಗೆ ನೀವು ಯೋಚನೆ ಮಾಡಬೇಡಿ. ಯಾರು ನಿಮ್ಮನ್ನು ನೋವು ಕೊಡ್ತಾರೋ ಅವರ ಬಗ್ಗೆ ಸಾಯಿ ನಾಮಸ್ಮರಣೆ ಮಾಡುತ್ತಾ ಆ ಕ್ಷಣ ಮೌನವಾಗಿ ಇರಿ. ಯಾರಿಗೆ ಯಾರೂ ಇಲ್ಲ, ನಿನಗೆ ನೀನೇ ಎಲ್ಲ. ಅವರು ನನ್ನವರು ಅಂತ ನಂಬಿ ಅವರಿಂದ ನಾವು ಮೋಸ ಹೋದ್ರೆ ನಿಜವಾಗ್ಲೂ ನಾವು ಆ ನೋವನ್ನು ತಡೆಯದೆ ನಮ್ಮ ಕಷ್ಟಗಳನ್ನ ಯಾರಿಗೆ ಹೇಳ್ಕೋಬೇಕು ಅಂತ ಸಾಯಿ ಮುಂದೆ ಅಳುತ್ತಾ ಕೂತಿರ್ತಾರೆ. ಆದ್ರೆ ಆ ನೋವು ಸಾಯಿ ಕೂಡ ದೂರ ಮಾಡಕ್ಕೆ ಸಾಧ್ಯವಿಲ್ಲ.
ಯಾಕಂದ್ರೆ ತಪ್ಪುಗಳು ಅನ್ನೋದು ತಾನಾಗೇ ಮಾಡ್ಕೊಂತಾರೆ. ಅವರ ಕೈಯಿಂದ ಅವರು ಮಾಡ್ಕೊಂಡಿರುವಂಥ ತಪ್ಪುಗಳಿಗೆ ಯಾರು ಏನೂ ಮಾಡಕ್ಕೆ ಆಗಲ್ಲ. ಆ ಭಗವಂತ ಕೂಡ ಕರ್ಮಗಳು ಅವರ ಸುತ್ತೂನೇ ತಿರುಗುತ್ತಾ ಇರುತ್ತೆ. ಯಾರ್ಯಾರ ಕರ್ಮಗಳನ್ನು ಅವರೇ ಅನುಭವಿಸಬೇಕಲ್ವಾ? ಭಗವಂತ ಕೂಡ ಅದನ್ನೇ ಹೇಳ್ತಾರೆ. ಮೊದಲು ನಿನ್ನನ್ನು ನೀನು ನಂಬಬೇಕು. ಯಾರ ಬಗ್ಗೆ ಯೋಚನೆ ಮಾಡಬಾರದು. ಯಾರು ಹೇಳಿದ್ದು ತಕ್ಷಣ ಕೇಳಬಾರದು. ಯಾವುದು ನಿಜ ಯಾವುದು ಸುಳ್ಳು ಅನ್ನೋ ವಿಚಕ್ಷಣೆ ನಮಗೆ ಇರಬೇಕು. ಮಗು, ನೀನು ಗುರಿ ತಲುಪಲು ಯಾರು ಸಹಾಯ ಮಾಡೋದಿಲ್ಲ. ಆದರೆ ನೀನು ಗುರಿ ತಲುಪಲೇಬೇಕು ಎಂದು ನಿರ್ಧಾರ ಮಾಡಿಕೊಂಡರೆ ಯಾರ ಸಹಾಯವೂ ಬೇಕಾಗಿಲ್ಲ. ಯಾಕಂದ್ರೆ ನಿನ್ನ ಸಂಕಲ್ಪನೆ ಗಟ್ಟಿಯಾಗಿದೆ. ಅದು ಸಾಕು. ನಿನ್ನ ಆತ್ಮವಿಶ್ವಾಸಕ್ಕೆ ಶಕ್ತಿ ಅನ್ನೋದು ಭಗವಂತ ಕೊಡ್ತಾರೆ. ಮರಗಳ ಎಲ್ಲ ಎಲೆಗಳು ಉದುರಿದರೂ ಚಿಂತಿಸೋದಿಲ್ಲ. ಸಮಯ ಬರುವ ತನಕ ಕಾಯುತ್ತವೆ. ಮತ್ತೆ ವಸಂತ ಮಾಸದಲ್ಲಿ ಹೊಸದಾಗಿ ಚಿಗುರುತ್ತವೆ. ಹಾಗೆಯೇ ಮನುಷ್ಯನಿಗೆ ಕಷ್ಟಗಳು ಬರೋದು ಸಹಜ. ಕಾಲಚಕ್ರ ತಿರುಗುದಂತೆ ಒಳ್ಳೆಯ ದಿನಗಳನ್ನು ಮತ್ತೆ ನೋಡಬಹುದು. ಸಮಯ ಬದಲಾಗುವ ತನಕ ಕಾಯುವ ತಾಳ್ಮೆ ನಮ್ಮಲ್ಲಿ ಇರಬೇಕು. ಮಗು, ಪ್ರತಿ ರಾತ್ರಿ ಮಲಗುವ ಮುನ್ನ ನೀನು ಎಲ್ಲರನ್ನೂ ಕ್ಷಮಿಸು. ನೀನು ನಿನಗೆ ಗೊತ್ತಿರಂಗೆ ಏನಾದ್ರೂ ತಪ್ಪು ಮಾಡಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಭಗವಾನ್ ಮುಂದೆ ಒಂದು ನಮಸ್ಕಾರ ಕೊಟ್ಟು ಮಲಗಿ. ಬೆಳಿಗ್ಗೆ ಏಳುವ ಮುನ್ನ ಆ ಸಾಯಿ ನಿನ್ನನ್ನು ಕ್ಷಮಿಸುತ್ತಾರೆ. ಖಂಡಿತ ನಿನ್ನ ಸಾಯಿ ಅನುಗ್ರಹ ನಿನಗೆ ಸಿಗುತ್ತೆ. ಮಗು, ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬರಲಿ ಹಿಂದೆ ನಮ್ಮ ಗುರುಗಳು ಇದ್ದಾರೆ ಅನ್ನೋ ವಿಶ್ವಾಸ ನಿಮಗೆ ಇರಬೇಕು. ನನ್ನ ಗುರು ನನ್ನ ಸಾಯಿ ಇದ್ದಾರೆ ಅನ್ನೋ ವಿಶ್ವಾಸ ನಿನಗಿದ್ರೆ ಶ್ರದ್ಧೆ ಸಬೂರಿಯಿಂದ ನೀನು ನಿನ್ನ ಕಷ್ಟಗಳನ್ನ ಆರಾಮಾಗಿ ಆ ನೋವು ನಿಮಗೆ ಗೊತ್ತಿಲ್ಲದೆ ಅನುಭವಿಸಕ್ಕೆ ನಿನ್ನ ಸಾಯಿ ದಾರಿ ಕೊಡ್ತಾರೆ. ಮಗು, ಭಗವಂತ ಕೆಲವೊಂದು ಸಮಯದಲ್ಲಿ ಪರೀಕ್ಷೆಗಳು ಕೊಡ್ತಾರೆ. ಆ ಪರೀಕ್ಷೆಗಳಲ್ಲಿ ನೀನು ನೆಗ್ಗಬೇಕು. ಸತ್ಯದ ದಾರಿಯಲ್ಲಿ ನಡೆಯುವ ಜನರಿಗೆ ಅಡ್ಡಿ ಆತಂಕ ಸಮಸ್ಯೆಗಳು ಅವಶ್ಯವಾಗಿ ಎದುರಾಗುತ್ತವೆ. ಆದರೆ ನಿನ್ನ ಸಾಯಿ ಎಂದು ಅವರ ಜೀವನ ದೋಣಿಯನ್ನು ಮುಳುಗಲು ಬಿಡೋದಿಲ್ಲ. ಮಗು, ನಿನ್ನ ಸಾಯಿ ಮೇಲೆ ಪೂರ್ತಿ ವಿಶ್ವಾಸ ಇರಲಿ. ಬೆಟ್ಟದಂತಹ ನೋವೇ ಇರಲಿ, ಜೊತೆಯಲ್ಲಿದ್ದವರೆಲ್ಲ ಶತ್ರುಗಳೇ ಆಗಿರಲಿ, ನನ್ನ ಜೊತೆ ನನ್ನ ಸಾಯಿ ಇದ್ದಾರೆ ಅನ್ನೋ ನಂಬಿಕೆ ನಿನಗಿದ್ರೆ ಎಂತಹ ಕಷ್ಟ ಬಂದ್ರೂ ತಾಳ್ಮೆದಿಂದ ಅನುಭವಿಸುತ್ತೀಯಾ. ಎಲ್ಲಾ ಸಮಸ್ಯೆಗಳಿಗೂ ದಾರಿ ಭಗವಂತ ಕೊಟ್ಟೇ ಕೊಡ್ತಾರೆ. ಆದ್ರೆ ಸಮಯ ಬರಬೇಕು. ಆ ಸಮಯಗೋಸ್ಕರ ನೀನು ಕಾದಿದ್ರೆ ಖಂಡಿತ ನೀನು ಸಂತೋಷವಾಗಿ ಬರೋ ಜೀವನದಲ್ಲಿ ಇರ್ತೀಯ. ಎಲ್ಲಾ ಕಾಲ ಒಂದೇ ರೀತಿಯಲ್ಲಿ ನಡೆಸೋದಿಲ್ಲ. ಭಗವಂತ ಎಲ್ಲ ನೋಡ್ತಾರೆ. ಸಮಯಕ್ಕೆ ನಿನಗೆ ಏನ ಆಗಬೇಕು, ಯಾವ ಸಮಯಕ್ಕೆ ಏನು ನಿನಗೆ ಆಗಬೇಕು, ಏನ್ ಕೊಡಬೇಕು ಅನ್ನೋದು ಭಗವಂತ ನಿರ್ಧಾರಣೆ ಮಾಡುತ್ತಾರೆ. ಅದಿವರೆಗೂ ನೀನು ತಾಳ್ಮೆಯಿಂದ ಯೋಚನೆ ಮಾಡುತ್ತಾ ನಿನ್ನ ಕಷ್ಟಗಳನ್ನ ನಿನ್ನ ಕೃಷಿಯಿಂದ ಈಡೇರಿಸ್ಕೋಬೇಕು ಅಂತ ಸಾಯಿ ಇವತ್ತು ನಮಗೆ ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ. ಇವತ್ತಿನ ದಿನ ಸಾವಿರಾರು ಜನ ನಮ್ಮ ಸಾಯಿ ಆಶೀರ್ವಾದ ತಗೊಂಡಿರ್ತಾರೆ. ಸಾಯಿ ಸಮಾಧಿಯನ್ನು ಮುಟ್ಟಿರ್ತಾರೆ. ಎಲ್ಲಾ ಕಷ್ಟಗಳು ಹೇಳ್ಕೊಂಡಿರ್ತಾರೆ. ಅದೇ ರೀತಿಯಲ್ಲಿ ನಾವು ಕೂಡ ನಮ್ಮ ಮನಸ್ಸಿನಲ್ಲಿ ಇರುವಂತ ಇಚ್ಛೆಗಳನ್ನ ಅಥವಾ ಕಷ್ಟಗಳನ್ನ ಎಲ್ಲ ಹೇಳ್ಕೊಂಡಿರ್ತೀವಿ. ಸಾಯಿ ಎಲ್ಲ ನೋಡುತ್ತಾ ಇರ್ತಾರೆ. ಏನೇ ಕಷ್ಟ ಬಂದ್ರೂ ಕೂಡ ನಮ್ಮ ಒಳ್ಳೆಯದಕ್ಕೆ ಅಂತ ನಾವು ಪಾಸಿಟಿವ್ ಆಗಿದ್ರೆ ತಪ್ಪದೆ ನಾವು ಸಂತೋಷವಾಗಿ ಇರ್ತೀವಿ. ಇದು ಸತ್ಯ ಮಾತು. ನಮ್ಮ ಸಾಯಿ ಕೊಟ್ಟಿರುವಂತ ಈ ಅವಕಾಶ, ಈ ಸಂದೇಶವನ್ನು ನಮ್ಮ ಸಾಯಿ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇರೋವಂಥವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.